ಛತ್ತೀಸ್ಗಢ ಮೂಲದ ಮಹಿಳೆಯನ್ನ ಬಾಗಲಕೋಟೆಯ ಸಖಿ ಒನ್ ಸ್ಟಾಪ್ ಸೆಂಟರ್ ಸಿಬ್ಬಂದಿ ರಕ್ಷಣೆ ಮಾಡಿ ಅಗತ್ಯ ಆರೈಕೆ ಸಮಾಲೋಚನೆ ಹಾಗೆ ಸುರಕ್ಷಿತ ಆಶ್ರಯ ಒದಗಿಸಿದ ಬಳಿಕ ಅವರ ಕುಟುಂಬಕ್ಕೆ ಮರುಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಕ್ಷಣೆ ಮಾಡಿದ ಮಹಿಳೆ ಸಂತೋಷಿ ನರೇಂದ್ರ ಧನವಾರ 26 ವರ್ಷ ಇವರಿಗೆ ಛತ್ತೀಸ್ಗಢದ ರಾಜ್ಯದ ಬಿಸಾಲಪುರ ಜಿಲ್ಲೆಯ ಬರಾಲಿ ಗ್ರಾಮದವರಾಗಿದ್ದು ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಬಳಿ ಇರುವ ಕೃಷಿ ವಿಜ್ಞಾನ ಕೇಂದ್ರದ ಮುಂದೆ ತಿರುಗಾಡ್ತಾ ಇರುವ ಅಲ್ಲಿಯ ರಮಿತಾ ಗುಮ್ಮಚ್ಚಿ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಪರಸನ್ ಅವರಿಗೆ ಕರೆ ಮಾಡ್ತಾರೆ. ಸದರಿ ಅಧಿಕಾರಿ ಮೂಲಕ ಜಿಲ್ಲೆಯ ಅಕ್ಕಾಪಡಿಯ ತಂಡ ಸದರಿ ಸ್ಥಳಕ್ಕೆ ಭೇಟಿ ನೀಡಿ ಸಂತೋಷಿ ಎನ್ನುವ ಮಹಿಳೆಯನ್ನ ಕರೆದುಕೊಂಡು ಹೋಗಿ ವಿಚಾರಿಸಿದಾಗ ತಾತ್ಕಾಲಿಕ ಆಶ್ರಯ ಹಾಗೆ ಮುಂದಿನ ಕ್ರಮಕ್ಕಾಗಿ ಜುಲೈ 21ರಂದು ಸಖಿ ಕೇಂದ್ರಕ್ಕೆ ಬಿಡಲಾಗಿತ್ತು. ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಕೆ ಪ್ರಭಾಕರ್ ಅವರ ಮಾರ್ಗದರ್ಶನದಲ್ಲಿ ಸಖಿ ಕೇಂದ್ರದಲ್ಲಿರುವಂತಹ ಆಡಳಿತಾಧಿಕಾರಿ ಶಂಕ್ರಮ್ಮ ಜಮ್ಮನಕಟ್ಟಿ ಹಾಗೆ ಕಾನೂನು ಸಲಹೆಗಾರರಾದ ಸೀಮಾ ಅವರು ರಕ್ಷಿಸಲಾದಂತಹ ಮಹಿಳೆಯನ್ನ ಸಮಾಲೋಚನೆ ಮಾಡಿ ಮಹಿಳೆಯ ಗುರುತು ಮತ್ತು ವಿಳಾಸವನ್ನು ಪತ್ತೆ ಹಚ್ಚುವುದಕ್ಕೆ ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಸಾಧಿಸಿ ಅಗತ್ಯ ದಾಖಲೆಗಳೊಂದಿಗೆ ಪರಿಶೀಲನೆಯನ್ನ ನಡೆಸಲಾಯಿತು. ಛತ್ತೀಸ್ಗಢದ ರಾಜ್ಯದ ಬಿಸಲಾಪುರ ತಾಲೂಕಿನ ಬರಾಲಿ ಗ್ರಾಮದವರು ಅಂತ ತಿಳಿದು ಬಂದಿದ್ದು ಅಲ್ಲಿಯ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದು ನಂತರ ಬರಾಲಿ ಗ್ರಾಮದ ಶರಪಂಚರ ಅಂದರೆ ಗ್ರಾಮದ ಪ್ರಮುಖರು ಮಾಹಿತಿಯನ್ನು ಪಡೆದುಕೊಂಡು ಅಗತ್ಯವಾದ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ರಕ್ಷಿಸಲಾದಂಥ ಮಹಿಳೆಯು ಕಳೆದ 1.5 ವರ್ಷದಿಂದ ಗಂಡನ ಕಿರುಕುಳದಿಂದ ಬೇಸತ್ತು ಇಬ್ಬರ ಮಕ್ಕಳನ್ನ ಬಿಟ್ಟು ಹೋಗಿರ್ತಾರೆ. ಕಾಣೆಯಾದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವ ಬಗ್ಗೆ ಮಾಹಿತಿಯೂ ಕಲೆ ಹಾಕಲಾಗಿತ್ತು. ಕಾಣೆಯಾದಂಥ ಮಹಿಳೆ ಬಾಗಲಕೋಟೆಯಲ್ಲಿ ದೊರೆತ ಹಿನ್ನೆಲೆಯಲ್ಲಿ ಸಖಿ ಕೇಂದ್ರ ಮಹಿಳೆಯನ್ನ ಸುರಕ್ಷಿತವಾಗಿ ಕುಟುಂಬದವರಿಗೆ ಹಸ್ತಾಂತರಿಸುವಲ್ಲಿ ಯಶಸ್ವಿಯಾಗಿದೆ. ದಿನಾಂಕ 21/7/2026 ನಮ್ಮ ಅಕ್ಕಾಪಡೆ ತಂಡದ ಮುಖಾಂತರ ಈ ಒಬ್ಬ ಸಂತೋಷಿ ಅನ್ನುವಂತಹ ಮಹಿಳೆಯನ್ನು ತಾತ್ಕಾಲಿಕ ಆಶ್ರಯಕ್ಕಾಗಿ ನಮ್ಮ ಕೇಂದ್ರಕ್ಕೆ ತಿರುಗಿಸ್ತಾರೆ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ. ಸೊ ಆ ಸಮಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾಳೆ. ನಾವು ಆಕೆಗೆ ಯಾವುದೇ ಮಾಹಿತಿಯನ್ನು ತೊಗೊಳೋದಿಲ್ಲ. ಅದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ನಮ್ಮ ಸಿಬ್ಬಂದಿ ಆಕೆ ಒಟ್ಟಿಗೆ ಮಾತಾಡಿದಾಗ ಆಕೆ ಛತ್ತೀಸ್ಗಢ ರಾಜ್ಯದ ಬಿಲಾಸ್ಪುರ ಜಿಲ್ಲೆಯ ಬರಾರಿ ಅನ್ನುವಂಥ ಗ್ರಾಮದೊಳಗೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಸೊ ಅದಾದ ನಂತರ ನಮ್ಮ ಕೇಂದ್ರದ ಕಾನೂನು ಸಲಹೆಗಾರರು ಅಲ್ಲಿಯ ಒಂದು जिला पुलिस ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನು ತಗೊಂಡಾಗ ನಮಗೆ ग्राम भरारी और तहसील पचपेड़ी जिला छत्तीसगढ़ के है। ये पिछले 2 वर्षों से गुम हो गई थी। काम करने आई थी उत्तर प्रदेश, वहाँ से हो गई थी। उनके बाद उनके हम लोगों ने नज़दीकी थाना में सूचना दी और